ತಲೆ ತಿರುಗಿ ಬಿದ್ದು ಎದ್ದ ಮೇಲೆ ಮಕ್ಕಳು ಡೆಡ್ ಬಾಡೀಸ್ ಜೊತೆಗೆ ಗೌತಮ್ ಕೂಡ ಇಲ್ಲ ಅಂತ ಫೋನ್ ಮಾಡಿ ಹೇಳಿದ್ರು ಗೌತಮ್ ಅವ್ರ ಹೆಂಡತಿ ನವೀನ. ಹಲೋ, ಪೊಲೀಸ್ ಸ್ಟೇಷನ್. ಅಮ್ಮ, ಮೊದಲು ನಡೆದಿರೋ ವಿಷಯ ಏನು ಅಂತ ಹೇಳಮ್ಮ. ನನಗೇನು ಅರ್ಥ ಆಗ್ತಿಲ್ಲಮ್ಮ. ಇಬ್ರು ಮಕ್ಕಳನ್ನ ಸಾಯಿಸಿ ಅವ್ರ ಡೆಡ್ ಬಾಡಿನ ತಗೊಂಡು ಹೊರಟೋದ ಸರ್. ಯಾರಮ್ಮ? ನನ್ ಗಂಡ ಗೌತಮ್. ನಿನ್ ಗಂಡನಾ? ಹೌದು ಸರ್. ಕಾರು ನಂಬರು, ಆ ಕಾರ್ ಕಲರ್ ಏನಂತ ಹೇಳಮ್ಮ. ವೈಟ್ ಕಲರ್ ಸರ್. KA05EW40. ಕಾರ್ ಏನಾದ್ರೂ CCTVಯಲ್ಲಿ ಕಾಣಿಸ್ತಾ? ಯಾವ್ದಾದ್ರೂ ಟೋಲ್ ಗೇಟ್ ಪಾಸ್ ಆಯ್ತಾ? ಸೈಬರ್ ಕ್ರೈಮ್ ಟೀಮ್ ಅದೇ ಕೆಲಸದಲ್ಲಿದ್ದಾರೆ ಮೇಡಮ್. ಹಾಗಾದ್ರೆ ಹೋಗಿ ಎಂಕ್ವೈರಿ ಮಾಡಿ. ಓಕೆ ಮೇಡಮ್. ನಿಮ್ ಜೊತೆ ನಿಮ್ ಮಕ್ಕಳ ಜೊತೆ ಗೌತಮ್ ಬಿಹೇವಿಯರ್ ಹೇಗಿತ್ತು? ನಮ್ಮನ್ನೆಲ್ರನ್ನೂ ಚೆನ್ನಾಗೇ ನೋಡ್ಕೊಳ್ತಿದ್ದ. ಮಕ್ಕಳು ಅಂದ್ರೆ ಅವನಿಗೆ ವಿಪರೀತ ಪ್ರೀತಿ. ಅವ್ರನ್ನ ಒಂದ್ ಮಾತು ಕೂಡ ಬೈಯೋಕ್ ಬಿಡ್ತಿರ್ಲಿಲ್ಲ. ಅಂತ ವ್ಯಕ್ತಿ ಹೀಗೆ ಬದಲಾದ್ರು ಅಂತಾನೆ ಗೊತ್ತಾಗ್ತಿಲ್ಲ. ನವೀನ ಹೇಳಿದ್ದು ನಿಜನ ಸುಳ್ಳ ತಿಳ್ಕೋಬೇಕು ಅಂದ್ರೆ CCTV ಫುಟೇಜ್ ನೋಡ್ಬೇಕು. ಸುಮಾರು ಎಷ್ಟು ಗಂಟೆ ಹೊತ್ತಲ್ಲಿ ನಿಮ್ ಗಂಡ ಮಕ್ಕಳನ್ನ ಆಚೆ ಕರ್ಕೊಂಡು ಹೋದ್ರು? 1 ಗಂಟೆ ಅಷ್ಟೊತ್ತಾಗಿತ್ತು ಮ್ಯಾಮ್. ನಿನ್ನೆ ರಾತ್ರಿ 1 o'clock CCTV ಫುಟೇಜ್ ನೋಡು. ಓಕೆ ಮೇಡಮ್. ಆ ಟೈಮಲ್ಲಿ CC ಕ್ಯಾಮ್ರಾ ಆಫ್ ಆಗಿದೆ ಮೇಡಮ್. ಸೊ ಕನ್ಫರ್ಮ್ಡ್ ಅವ್ರ ಮಕ್ಕಳನ್ನ ಸಾಯಿಸ್ತಿರೋದು, ಡೆಡ್ ಬಾಡೀಸ್ನ ತಗೊಂಡು ಹೋಗಿರೋದು ಯಾರಿಗೂ ಗೊತ್ತಾಗ್ಬಾರ್ದು ಅಂತಾನೆ CCTVನ ಆಫ್ ಮಾಡಿದ್ದಾರೆ. ಹೇಳಿ. ಗೌತಮ್ ಕಾರ್ ಸಿಕ್ತು ಮೇಡಮ್. ಓ ವಾವ್, ಗುಡ್. ನಾನು ಈಗಲೇ ಅಲ್ಲಿಗೆ ಬರ್ತೀನಿ. ಸ್ವಿಮ್ಮಿಂಗ್ ಪೂಲ್ ಹತ್ರ ಇರೋ ಬ್ಲಡ್ ಮಾರ್ಕ್ಸು ಈ ಕಾರ್ ಮೇಲೆ ಇರೋ ಬ್ಲಡ್ ಮಾರ್ಕ್ಸು ಒಂದೇನಾ ಅಥವಾ ಬೇರೆ ಬೇರೆನಾ? ಎಂಕ್ವೈರಿ ಮಾಡಿ. ಹಾಗೆ ಮೇಡಮ್, ಖಂಡಿತ. ಈ ಸೀಟಲ್ಲಿ ರಕ್ತ ಇದೆ ಅಂದ್ರೆ ಗೌತಮ್ ಇಲ್ಲಿ ಕೂತ್ಕೊಂಡು ಡ್ರೈವಿಂಗ್ ಬೇರೆಯವ್ರು ಮಾಡಿದ್ದಾರೆ ಅಂತ. ಯು ಆರ್ ರೈಟ್ ಮೇಡಮ್. ಈ ಕಾರಲ್ಲಿರೋ ಫಿಂಗರ್ ಪ್ರಿಂಟ್ಸ್ ನಂಗೆ ಈಗಲೇ ಬೇಕು. ಮುಖ್ಯವಾಗಿ ಸ್ಟೇರಿಂಗ್ ಮೇಲಿರೋ ಫಿಂಗರ್ ಪ್ರಿಂಟ್ಸ್ ಯಾರ್ದು ಅಂತ ನನಗೆ ಗೊತ್ತಾಗ. ಶೂರ್ ಮ್ಯಾಮ್. ಕಾರ್ನ ಎಲ್ಲೇ ಬಿಟ್ಟು ಗೌತಮ್ ಎಲ್ಲಿ ಹೋಗಿರ್ತಾರೆ? ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಪ್ಲೀಸ್ ಬಿ ಸೀಟೆಡ್. ಎನಿ ಕ್ಲೂಸ್? ಎಸ್ ಮೇಡಮ್. ಸ್ವಿಮ್ಮಿಂಗ್ ಪೂಲಲ್ಲಿರೋ ಬ್ಲಡ್ ಮಾರ್ಕ್ ಮತ್ತೆ ಕಾರಲ್ಲಿರೋ ಬ್ಲಡ್ ಮಾರ್ಕ್ ಒಬ್ಬರದೇ ಮೇಡಮ್. ಅದು ಗೌತಮ್ ಬ್ಲಡ್ ಗ್ರೂಪ್ ಜೊತೆ ಮ್ಯಾಚ್ ಆಗಿದೆ ಮೇಡಮ್. ಅಂದ್ರೆ ನಾವ್ ಅನ್ಕೊಂಡಿದ್ದು ನಿಜ ಆಯ್ತು ಅಂತ ಅರ್ಥ. ಎಸ್ ಮೇಡಮ್. ಸ್ಟೇರಿಂಗ್ ಮೇಲಿರೋ ಫಿಂಗರ್ ಪ್ರಿಂಟ್ಸ್ ಯಾರ್ದು ಅಂತ ಗೊತ್ತಾಯ್ತಾ? ಸ್ಟೇರಿಂಗ್ ಮೇಲೂ ಗೌತಮ್ ಫಿಂಗರ್ ಪ್ರಿಂಟ್ಸ್ ಮಾತ್ರ ಇದೆ ಮೇಡಮ್. ಸೊ ಅವತ್ತು ಗೌತಮ್ನ ಕಾರಲ್ಲಿ ಡ್ರಾಪ್ ಮಾಡಿದ ವ್ಯಕ್ತಿ ಪ್ರೀ ಪ್ಲಾನ್ಡ್ ಆಗಿ ಮೊದಲೇ ಕೈಗೆ ಗ್ಲೌಸ್ ಹಾಕೊಂಡು ಡ್ರೈವಿಂಗ್ ಮಾಡಿರ್ತಾರೆ ಅಂತ. ಲ್ಯಾಬ್ ಟೆಕ್ನಿಷಿಯನ್ ಕೂಡ ನೀವ್ ಹೇಳಿದ್ದೆ ಹೇಳಿದ್ರು ಮೇಡಮ್. ಗೌತಮ್ಗೆ ಹೆಲ್ಪ್ ಮಾಡ್ದವನ್ನ ಕಂಡು ಹಿಡಿದ್ರೆ ಗೌತಮ್ ಎಲ್ಲಿದ್ದಾನೆ ಅಂತ ತಿಳ್ಕೋಬಹುದು. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಬನ್ನಿ. ಎನಿ ಲೀಡ್ಸ್? ಗೌತಮ್ CC ಕ್ಯಾಮ್ರಾದಲ್ಲಿ ನೋಡಿದಾಗೆ ಮೇನ್ ರೋಡ್ ವರೆಗೆ ಕಾರಲ್ಲಿ ಹೋಗಿದ್ದಾರೆ ಮೇಡಮ್. ಬದುಕಿದ್ದವ್ರ ಮೇಲೆ ಪ್ರಯೋಗ ಮಾಡ್ತಾರೆ, ಶವಗಳ ಮೇಲೆ ಹೇಗೆ ಮಾಡ್ತಾರೆ ಮೇಡಮ್? ಅವನ್ ಶವದ ಜೊತೆ ಏನ್ ಮಾಡ್ತಾನೆ ಅನ್ನೋದಕ್ಕಿಂತ ಅನ್ಯಾಯವಾಗಿ ಪುಟ್ಟ ಮಕ್ಕಳನ್ನ ಸಾಯಿಸಿರೋ ಆ ಮೂರ್ಖನ ಕಂಡು ಹಿಡಿದು ಎನ್ಕೌಂಟರ್ ಮಾಡೋವರೆಗೂ ನನಗೆ ಸಮಾಧಾನ ಆಗಲ್ಲ.
ಒಂದಂತೂ ನಿಜ ಮೇಡಮ್, ಅವ್ರು ಸಿಟಿ ದಾಟಿ ಹೋಗಿಲ್ಲ. ಹೌದು, ಸಿಟಿ ಸುತ್ತ ಇರೋ ಎಲ್ಲ ಫಾರ್ಮ್ ಹೌಸ್ಗಳು, ಸೀಕ್ರೆಟ್ ಜಾಗಗಳು ಎಲ್ಲನೂ ಹುಡುಕ್ಸಿ, ಯಾವುದನ್ನು ಬಿಡಬೇಡಿ. ಓಕೆ ಮೇಡಮ್. ಓಕೆ ಮೇಡಮ್. ಮೇಡಮ್, ನಮಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಈ ಮಧ್ಯೆ ಗೌತಮ್ ಪದೇ ಪದೇ ಸೈಕ್ಯಾಟ್ರಿಸ್ಟ್ಗೆ ಫೋನ್ ಮಾಡ್ತಿದ್ದಾರೆ ಮೇಡಮ್. ಹೌದಾ? ಎಸ್ ಮೇಡಮ್. ಓಕೆ, ಆ ಸೈಕ್ಯಾಟ್ರಿಸ್ಟ್ ಫೋನ್ ನಂಬರು ಡೀಟೇಲ್ಸು ನನಗೆ ವಾಟ್ಸ್ಆಪ್ ಮಾಡಿ. ಓಕೆ ಮೇಡಮ್. ಇವಾಗ ಅರ್ಥ ಆಯ್ತು ಸರ್. ಏನ್ ಅರ್ಥ ಆಯ್ತು? ಆ ಗೌತಮ್ಗೇನೋ ಸೈಕಾಲಜಿಕಲ್ ಸಮಸ್ಯೆ ಇರೋದ್ರಿಂದ ಮಕ್ಕಳನ್ನ ಸಾಯಿಸ್ತಾ. ಮೊದಲು ನಾವು ಕೂಡ ಅದನ್ನೇ ಅನ್ಕೊಂಡ್ವಿ. ಅದಲ್ವಾ? ಮತ್ತೇನ್ ಸರ್? ಅದನ್ನ ತಿಳ್ಕೊಳ್ಳೋದಕ್ಕೇನೆ ಹಾ, ನಮ್ಮ ಇನ್ಸ್ಪೆಕ್ಟರ್ ಸಾರಿಕಾ ಸೈಕಿಯಾಟ್ರಿಸ್ಟ್ನ ಭೇಟಿಯಾದ್ರು. ಡಾಕ್ಟರ್, ಗೌತಮ್ ನಿಮ್ಮನ್ನ ತುಂಬಾ ಸಲ ಮೀಟ್ ಮಾಡಿದ್ದಾರೆ ಅನ್ಸುತ್ತೆ ಅಲ್ಲ? ಎಸ್, ಬಂದಿದ್ದಾರೆ ಮೇಡಮ್. ಯಾಕೆ ಬಂದಿದ್ರು ಅಂತ ತಿಳ್ಕೊಬೋದಾ? ಹೇಳಿ ಗೌತಮ್ ಅವರೇ, ನಾನು ನಿಮ್ಗೆ ಯಾವ ಥರ ಹೆಲ್ಪ್ ಮಾಡಲಿ? ಸರ್ ಏನಾಯ್ತು ಅಂದ್ರೆ ಅದು ನಾಯಿನ ಸಾಯಿಸಿದ ಮೇಲೆ ನಿಮ್ಮ ಮಕ್ಕಳ ವರ್ತನೆ ಹೇಗಿತ್ತು? ನಾರ್ಮಲ್ ಆಗೇ ಇದೆ ಸರ್, ನಥಿಂಗ್ ಡಿಫ್ರೆಂಟ್. ನಾಯಿನ ಯಾಕೆ ಕೊಂದ್ರಿ ಅಂತ ಮಕ್ಕಳಿಗೆ ಕೇಳಲಿಲ್ವಾ? ಕೇಳ್ದೆ ಡಾಕ್ಟರ್, ನಾವ್ಯಾಕೆ ಸಾಯಿಸ್ತೀವಿ ಅಂತ. ಅವ್ರಿಗೇನೋ ಗೊತ್ತಿಲ್ದಿರೋ ಥರ ಬಿಹೇವ್ ಮಾಡಿದ್ರು ಡಾಕ್ಟರ್. ಅವರನ್ನು ಯಾರಾದರೂ ಜೋರಾಗಿ ಗಾಯ ಮಾಡಿದ್ರೆ ಅವ್ರಿಗೆ ವಿಪರೀತವಾಗಿ ಕೋಪ ಬರುತ್ತೆ. ಅದು ನಮಗೆ ಬರೋ ಮಾಮೂಲಿ ಕೋಪಕ್ಕಿಂತಲೂ ಉಗ್ರ ರೂಪದಲ್ಲಿರುತ್ತೆ. ಅದಕ್ಕೆ ಅವರಿಗೆ ಕೋಪ ಬರೋದಕ್ಕೆ ಕಾರಣ ಆದವ್ರನ್ನ ಅವರೇ ಕೊಂದುಬಿಡ್ತಾರೆ. ಅಂದ್ರೆ ನಾವ್ಯಾಕೆ ನಾಯಿನ ಸಾಯಿಸ್ತೀವಿ ಅಂತ ಮಕ್ಳು ಹೇಳಿದ್ ನಿಜನಾ ಡಾಕ್ಟರ್? ಎಸ್, ಇದು 100% ನಿಜ ಗೌತಮ್. ಓಕೆ ಸರ್. ಇಟ್ಸ್ ಓಕೆ. ಥ್ಯಾಂಕ್ ಯು. ಟೇಕ್ ಕೇರ್. ಅದಾದ್ಮೇಲೆ ಏನ್ ನಡೀತು ಅಂತ ತಿಳ್ಕೊಬೋದಾ ಡಾಕ್ಟರ್? ಹೇಳಲಿಲ್ಲ ಅಂದರೆ ತಪ್ಪಾಗುತ್ತೆ, ಕೇಳಿದರೆ ತುಂಬ ಭಾರ ಅನಿಸುತ್ತೆ. ಪರವಾಗಿಲ್ಲ, ಹೇಳಿ ಡಾಕ್ಟರ್. ಮಲ್ಕೊಳ್ಳಿ ಅಂತ ಹೇಳಿದ್ನಲ್ಲೋ, ಮಲ್ಕೊಳ್ಳಿ, ಸುಮ್ನೆ ಗಲಾಟೆ ಮಾಡಬಾರ್ದು. ರಾತ್ರಿ ಹೊತ್ತಾಯ್ತು, ಮಲ್ಕೊಳ್ಳಿ. ಇಲ್ಲಾಂದ್ರೆ ಅಪ್ಪ ನನಗ್ ಬೈತಾರೆ. ಮಲ್ಕೊಳ್ರಪ್ಪ. ಅಯ್ಯೋ, ನನ್ನೇ ತಳ್ತೀರೇನೋ? ಏನೋ ಬಂತು ನಿಮ್ಗೆ? ನನ್ನೇ ತಳ್ತೀರಾ? ಸರಿಯಾಗಿ ಬಾರಿಸ್ತೀನಿ, ಬಾಯಿ ಮುಚ್ಕೊಂಡು ಮಲ್ಕೊಳ್ಳಿ. ಎರಡು ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ನಿಮ್ಗೆ. ಮಲ್ಕೊಳ್ಳಿ. ಅಜ್ಜಿ, ಏನಾಯ್ತು ಅಜ್ಜಿ? ಅಜ್ಜಿ ಎದಳಿ ಅಜ್ಜಿ, ಎದಳಿ ಅಜ್ಜಿ. ಅಮ್ಮ, ಅಜ್ಜಿ, ಅಮ್ಮ, ಅಜ್ಜಿ, ಅಮ್ಮ. ಅಜ್ಜಿ. ಅವರಿಗೆ ಕೋಪ ಬರೋದಕ್ಕೆ ಕಾರಣ ಆದವ್ರನ್ನ ಅವರೇ ಕೊಂದುಬಿಡ್ತಾರೆ. ಅಮ್ಮ, ಅಜ್ಜಿ, ಅಜ್ಜಿ.